ಯಾವುದೇ ಸಿನಿಮಾ ಆಗಿರ್ಬೋದು, ಆ ಸಿನಿಮಾ ನಮಗೆ ಎಮೋಷ್ನಲ್ ಆಗಿ ಕನೆಕ್ಟ್ ಆಯಿತು ಅಂತ ಇಟ್ಕೊಂಬಿಡಿ. ಆ ಸಿನಿಮಾ ಎಷ್ಟೇ ಪಾರ್ಟ್ನಲ್ಲಿ ಬಂದರೂ ಆ ಸಿನಿಮಾನ ನಾವು ನೋಡೇ ನೋಡ್ತೀವಿ. ಎಸ್, ಫೈನಲಿ ನಾನು ಲವ್ ಮಾಕ್ಟೇಲ್ 3 ಸಿನಿಮಾನ ನೋಡಿದಂತೂ ಆಯಿತು. ಬನ್ನಿ ಹಾಗಾದರೆ ಈ ಸಿನಿಮಾ ಹೇಗುಂಟು, ಪಾರ್ಟ್ 1 ಪಾರ್ಟ್ 2 ಅಷ್ಟೇ ಚೆನ್ನಾಗಿ ಇದೆಯೋ ಇಲ್ವೋ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಇನ್ನು ಇದರ ಸ್ಟೋರಿ ಆಲ್ರೆಡಿ ಗೊತ್ತಿರೋದೆ. ಪಾರ್ಟ್ 2 ಎಲ್ಲಿ ನಿಂತಿತ್ತೋ ಅಲ್ಲಿಂದನೇ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಪಾರ್ಟ್ 2 ಅಲ್ಲಿ ನಮ್ಮ ಹೀರೋ ಒಂದು ಹೆಣ್ಣು ಮಗಳನ್ನು ದತ್ತು ತಗೊಂಡಿರ್ತಾನೆ. ಆ್ಯಂಡ್ ಈಗ ಆ ಮಗು ಹೇಗಿದೆ, ಅವನ ಹಾಗೆ ಆ ಮಗುವಿನ ರಿಲೇಷನ್ಶಿಪ್ ಹಾಗೆ ಬಾಂಡಿಂಗ್ ಹೇಗಿದೆ, ಹಾಗೆ ಆ ಮಗುವಿನ ಬಿಹೇವಿಯರ್ ಹೇಗಿದೆ, ಆ ಮಗು ಸ್ಕೂಲ್ನಲ್ಲಿ ಮಾಡುವಂಥ ತರಲೆ ಕೆಲಸಗಳನ್ನು ನೀವು ಸಿನಿಮಾದಲ್ಲಿ ನೋಡ್ತೀರಾ. ಆ್ಯಕ್ಚುಲಿ ಸಿನಿಮಾದ ಟೀಮ್ ಅವರೇ ಹೇಳಿರೋ ಹಾಗೆ ಈ ಫ್ರ್ಯಾಂಚೈಸ್ನ ಕೊನೆಯ ಪಾರ್ಟ್ ಆಗಿರೋದ್ರಿಂದ ಈ ಫ್ರ್ಯಾಂಚೈಸ್ಗೆ ಯಾವ ರೀತಿ ಎಂಡಿಂಗ್ನ ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಸಿನಿಮಾದಲ್ಲಿ ಬರುವಂಥ ನಿಧಿಮಾ ಆ ಮಗು ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ತುಂಬ ಕ್ಯೂಟಾಗಿ ಬರ್ಕೊಂಡಿದ್ದಾರೆ ಆ ಮಗುವಿನ ಕ್ಯಾರೆಕ್ಟರ್ನ. ಇನ್ಫ್ಯಾಕ್ಟ್ ಏನು ಗೊತ್ತಾ, ಸಿನಿಮಾದಲ್ಲಿ ಆ ಮಗು ಕ್ಯಾರೆಕ್ಟರೇ ಹೈಲೈಟ್ ಆಗೋದು. ಅದರಲ್ಲೂ ಸಿನಿಮಾದಲ್ಲಿ ಸ್ಕೂಲ್ ಪೋರ್ಷನಲ್ಲಿ ಬರುವಂಥ ಸೀನ್ಸ್ಗಳಲ್ಲಿ ಆ ಮಗುವಿನ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಕ್ಯೂಟ್ ಆಗಿತ್ತು. ನಾನಂತೂ ಆ ಪೋರ್ಷನಲ್ಲಿ ತುಂಬ ಎಂಜಾಯ್ ಮಾಡಿದೆ. ಅಂದರೆ ಸಖತ್ತಾಗಿತ್ತು ಆ ಸೀನ್ಸ್ಗಳು. ಈ ಸರಿ ಸಿನಿಮಾದಲ್ಲಿ ಲವ್ ಸ್ಟೋರಿಯನ್ನು ಬಿಟ್ಟು ಪ್ಯೂರ್ ಫ್ಯಾಮಿಲಿ ಬಾಂಡಿಂಗ್ನ ತೋರಿಸಿದ್ದು ನನಗಂತೂ ತುಂಬ ಇಷ್ಟ ಆಯಿತು. ಅದರಲ್ಲೂ ಸಿನಿಮಾದಲ್ಲಿ ಅಪ್ಪ ಮಗಳ ರಿಲೇಷನ್ಶಿಪ್ ಬಾಂಡಿಂಗ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾದಲ್ಲಿ ಕಾಮಿಡಿ ಸೀನ್ಸ್ಗಳನ್ನು ಬಾಯಿಗೆ ಬಂದಂಗೆ ಬರ್ಕೊಂಡಿಲ್ಲ. ಎಲ್ಲ ಕಾಮಿಡಿ ಸೀನ್ಸ್ಗಳು ಸಿಚುವೇಶನ್ಗೆ ತಕ್ಕ ಹಾಗೆ ಇತ್ತು. ಆ್ಯಂಡ್ ಆ ರೀತಿ ಇರೋ ಎಲ್ಲ ಕಾಮಿಡಿ ಸೀನ್ಸ್ಗಳು ಪರ್ಫೆಕ್ಟಾಗಿ ವರ್ಕ್ ಆಯಿತು. ಅಂದರೆ ಎಲ್ಲ ಕಾಮಿಡಿ ಸೀನ್ಸ್ಗಳು ನಗು ತರಿಸೋ ಹಾಗೆ ಇತ್ತು. ಇನ್ನು ಸಿನಿಮಾದಲ್ಲಿ ಜಗ್ಗಾ ಪಾತ್ರ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ತುಂಬ ಡಿಫ್ರೆಂಟ್ ಅಪ್ರೋಚ್ ಇತ್ತು ಆ ಕ್ಯಾರೆಕ್ಟರಲ್ಲಿ. ಹಾಗೆ ಸಿನಿಮಾದಲ್ಲಿ ಬರುವಂಥ ವಿಜು ಪಾತ್ರ ಆಗಿರ್ಬೋದು, ಆ ಟೀಚರ್ ಪಾತ್ರ ಆಗಿರ್ಬೋದು, ಎಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ಸಿನಿಮಾದಲ್ಲಿರುವಂಥ ಸಾಂಗ್ಸ್ಗಳ ವಿಷಯಕ್ಕೆ ಬರೋದಾದರೆ ಸಿನಿಮಾದಲ್ಲಿ ಇರುವಂಥ ಸಾಂಗ್ಸ್ಗಳು ಅಷ್ಟೇನು ಇಂಪ್ಯಾಕ್ಟ್ಫುಲ್ ಆಗಿಲ್ಲ ಅಂದರೂ ಓಕೆ ಅನ್ಬೋದು ಅಷ್ಟೇ. ಇನ್ನು ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬರೋದಾದರೆ ಈ ಫ್ರಾಂಚೈಸ್ನ ಪಾರ್ಟ್ 1 ಪಾರ್ಟ್ 2 ಒಂದು ಜಾನರ್ ಆದರೆ ಪಾರ್ಟ್ 3 ಒಂದು ಡಿಫ್ರೆಂಟ್ ಜಾನರ್. ಯಾಕಂದರೆ ಲವ್ ಮಾಕ್ಟೇಲ್ ಎಂಬ ಹೆಸರಿಗೆ ಇದರಲ್ಲಿ ಲವ್ ಅನ್ನೋದು ನೋಡೋಕೆ ಸಿಗೋದಿಲ್ಲ. ಇದರಲ್ಲಿ ಒಂದು ಡಿಫ್ರೆಂಟ್ ಸ್ಟೋರಿ ನೋಡೋಕೆ ಸಿಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪಾರ್ಟ್ 1ನಲ್ಲಿ ಸಿಕ್ಕಂಥ ಫೀಲ್ ಇದರಲ್ಲಿ ಸಿಗೋದಿಲ್ಲ. ಯಾಕಂದರೆ ಇದರ ಸ್ಟೋರಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಆದ್ರಿಂದ ಇದರಲ್ಲಿ ಕಂಪ್ಲೀಟ್ ಆಗಿ ಫುಲ್ ಫ್ಯಾಮಿಲಿ ಆಡಿಯನ್ಸ್ನ ಟಾರ್ಗೆಟ್ ಮಾಡಿದ್ದಾರೆ. ಆದ್ರಿಂದ ಇನ್ನು ಸಿಂಪಲ್ ಆಗಿ ಹೇಳೋದಾದರೆ ಇಟ್ ಈಸ್ ಎ ಗುಡ್ ವಾಚ್ ಸಿನಿಮಾ ನನಗಂತೂ ಇಷ್ಟ ಆಯಿತು. ಆ್ಯಂಡ್ ಈ ಸಿನಿಮಾನ ನೀವು ಫ್ಯಾಮಿಲಿ ಜೊತೆ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು, ಯಾವುದೇ ತೊಂದರೆ ಇರೋದಿಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಲವ್ ಮಾಕ್ಟೇಲ್ 3 ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದಂತಹ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.